ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 11/1/26 ಮುರಳಿ. ಬಾಬರವರ ಅವ್ಯಕ್ತ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನ ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಸಂತುಷ್ಟ ಮನೆಗಳಾಗಿ ವಿಶ್ವದಲ್ಲಿ ಸಂತುಷ್ಟತೆಯ ಬೆಳಕನ್ನ ಹರಡ್ರಿ, ಸಂತುಷ್ಟರಾಗಿರಿ ಹಾಗೂ ಎಲ್ಲರಿಗೂ ಸಂತುಷ್ಟರನ್ನಾಗಿ ಮಾಡಿರಿ ಅಂತ ಬಾಬಾ ಹೇಳ್ತಾರೆ. ಎರಡನೇದು, ಸಾಕ್ಷಿ ದೃಷ್ಟಿಯ ಸೀಟ್ನಲ್ಲಿ ಸ್ಥಿತರಾಗಿದ್ದು ಸಂತುಷ್ಟ ಆತ್ಮ ಸಾಕ್ಷಿಯಾಗಿದ್ದು ಪ್ರತಿಯೊಂದು ಪರಿಸ್ಥಿತಿಗಳನ್ನ ಸ್ವಸ್ಥಿತಿಯಲ್ಲಿ ಬದಲು ಮಾಡ್ತಾರೆ. ಅಂದ್ರೆ ಯಾರು ಸಾಕ್ಷಿ ದೃಷ್ಟಿಯಲ್ಲಿ ಸ್ಥಿತರಾಗಿರ್ತೀವೋ ಅಂಥ ಮಕ್ಕಳು ಸಂತುಷ್ಟ ಆತ್ಮ. ಯಾರು ಸಂತುಷ್ಟರಾಗಿರ್ತಾರೋ ಅವರು ಸಾಕ್ಷಿಯಾಗಿನೂ ಇರ್ತಾರೆ, ಆಮೇಲೆ ಪ್ರತಿಯೊಂದು ಪರಿಸ್ಥಿತಿಗಳನ್ನ ಸ್ವಸ್ಥಿತಿಯಲ್ಲಿ ಬದಲು ಮಾಡ್ಕೊಂತಾರೆ ಅಂತ ಬಾಬಾ ಹೇಳ್ತಾರೆ. ಮೂರನೇದು, ಪ್ರತಿಯೊಬ್ಬ ಮಕ್ಕಳು ರಾಜ ಮಕ್ಕಳಾಗಿದ್ದೀರಿ, ರಾಜ ಆಗಿದ್ದೀರಿ, ಸ್ವರಾಜ್ಯ ಅಧಿಕಾರಿಗಳಾಗಿದ್ದೀರಿ. ಆದ್ದರಿಂದ ತಮ್ಮ ಸ್ವರಾಜ್ಯವನ್ನ ಎಂದೂ ಮರೆಯಬಾರದು, ತಿಳಿತೆ ಅಂತ ಬಾಬಾ ಕೇಳ್ತಾರೆ. ನಾಲ್ಕನೇದು, ಕಂಬೈನ್ಡ್ ಸ್ವರೂಪದ ಸ್ಮೃತಿ ಹಾಗೂ ಹೆಮ್ಮೆಯ ಮೂಲಕ ಕಲ್ಪ ಕಲ್ಪದ ಅಧಿಕಾರಿಗಳಾಗ್ರಿ. ಐದನೇದು, ತಮಗೆ ತಾವೇ ಶಿಕ್ಷಕರಾಗ್ರಿ, ಆಗ ಸರ್ವ ದುರ್ಬಲತೆಗಳು ಸ್ವತಃ ಸಮಾಪ್ತಿಯಾಗ್ತವೆ. 5 ಬಿಂದುಗಳು: ಸಂತುಷ್ಟಮಣಿ, ಸಾಕ್ಷಿ ದೃಷ್ಟಿ, ಸ್ವರಾಜ್ಯ ಅಧಿಕಾರಿ, ಕಂಬೈನ್ಡ್ ಸ್ವರೂಪ, ತಮಗೆ ತಾವೇ ಶಿಕ್ಷಕರಾಗಿ. ಇಂದಿನ ಚಿಂತನೆ: ನಾನು ಆತ್ಮ, ಸ್ವರಾಜ್ಯ ಅಧಿಕಾರಿ, ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ, ಬಾಬಾರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ಬಾಬ್ದಾದರವರು ನನ್ನನ್ನು ಸಂತುಷ್ಟನನ್ನಾಗಿ ಮಾಡಿದ್ದಾರೆ. ನಾನು ಸಂತುಷ್ಟ ಮಣಿಯಾಗಿದ್ದೇನೆ. ಇಡೀ ವಿಶ್ವದ ತುಂಬೆಲ್ಲ ಸಂತುಷ್ಟತೆಯ ಬೆಳಕನ್ನ ಹರಡುತ್ತೇನೆ. ನಾನು ಸ್ವಯಂ ಸಂತುಷ್ಟನಾಗಿ ಸರ್ವರಿಗೂ ಸಂತುಷ್ಟರನ್ನಾಗಿ ಮಾಡುವ ಕಾರ್ಯ ಮಾಡುತ್ತೇನೆ. ನಾನು ಆತ್ಮ ಸಾಕ್ಷಿ ದೃಷ್ಟಿಯ ಸೀಟ್ನಲ್ಲಿ ಸದಾ ಸ್ಥಿತನಾಗಿದ್ದು ಸರ್ವರನ್ನು ಸಂತುಷ್ಟ ಮಾಡುವಂತಹ, ಎಲ್ಲ ದೃಶ್ಯಗಳನ್ನು ಸಾಕ್ಷಿಯಾಗಿ ನೋಡುವಂತಹ, ಪರಿಸ್ಥಿತಿಗಳನ್ನು ಸ್ವಸ್ಥಿತಿಯಲ್ಲಿ ಬದಲು ಮಾಡುವಂತಹ ನಾನು ಸಾಕ್ಷಿ ದೃಷ್ಟ ಸಂತುಷ್ಟ ಆತ್ಮನಾಗಿದ್ದೇನೆ. ನಾನು ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ನಾನು ಸದಾ ಬಾಬ್ದಾದರವರ ಜೊತೆಯಲ್ಲಿ ಕಂಬೈನ್ಡ್ ಸ್ವರೂಪದ ಸ್ಮೃತಿ ಹಾಗೂ ನಶೆಯಲ್ಲಿರುತ್ತೇನೆ. ನಾನು ಸ್ವಯಂ ಶಿಕ್ಷಕನಾಗಿದ್ದೇನೆ. ನನ್ನಲ್ಲಿರುವ ಎಲ್ಲ ದುರ್ಬಲತೆಗಳನ್ನು ತೆಗೆದುಹಾಕಿ ಸದಾ ಸಮರ್ಥ ಹಾಗೂ ಶಕ್ತಿಶಾಲಿ ಆತ್ಮನಾಗುತ್ತೇನೆ. ನಾನು ಆತ್ಮ ಜ್ಯೋತಿ, ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ. ನನ್ನ ಆತ್ಮ ಈಗ ನನ್ನ ನಿಜ ಮನೆ ಪರಂಧಾಮಕ್ಕೆ ಹೋಗಬೇಕು. ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ಶರೀರದಿಂದ ಭಿನ್ನ, ಶರೀರದ ಜಗತ್ತಿಗಿಂತಲೂ ದೂರ, ಸೂರ್ಯ ಚಂದ್ರ ನಕ್ಷತ್ರಗಳಿಂದಾಚೆ ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ, ಬೆಳಕಿನ ಲೋಕ. ನಾನು ಆತ್ಮ ಬೆಳಕಿನ ಶರೀರದಲ್ಲಿ ಸೂಕ್ಷ್ಮ ಲೋಕದಲ್ಲಿ ಬಿಂದುವಾಗಿ ಬೆಳಗುತ್ತಿದ್ದೇನೆ. ನನ್ನ ಪ್ರಿಯಾತಿ ಪ್ರಿಯ ಅತಿ ಮಧುರ ಬ್ರಹ್ಮ ತಂದೆಯವರೂ ಸಹ ಸಂಪೂರ್ಣ ಫರಿಷ್ಠೆಯಾಗಿ ಬೆಳಗುತ್ತಿದ್ದಾರೆ, ಆಕರ್ಷಿಸುತ್ತಿದ್ದಾರೆ. ಬ್ರಹ್ಮ ತಂದೆಯ ಮಸ್ತಕದಲ್ಲಿ ಶಿವ ತಂದೆಯವರೂ ಸಹ ಬಿಂದುವಾಗಿ ಹೊಳೆಯುತ್ತಿದ್ದಾರೆ. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ
ಬಾಬ್ದಾದರವರ ಸಮ್ಮುಖದಲ್ಲಿದ್ದೇನೆ. ಬಾಬ್ದಾದರವರು ಅಪಾರ ಸ್ನೇಹ ದೃಷ್ಟಿಯಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಮೀಟೆ ಬಚ್ಚೆ, ಪ್ಯಾರೆ ಬಚ್ಚೆ ಎಂದು ಹೇಳುತ್ತಾ ಸದಾ ಸಂತುಷ್ಟಾತ್ಮ ಭವ, ಸದಾ ಸ್ವರಾಜ್ಯ ಅಧಿಕಾರಿ ಆತ್ಮ ಭವ. ಬಾಬಾರವರು ದೃಷ್ಟಿ ಹಾಗೂ ವರದಾನಗಳಿಂದ ನನ್ನನ್ನು ಶೃಂಗರಿಸುತ್ತಿದ್ದಾರೆ. ಬಾಬ್ದಾದರವರು ತಮ್ಮ ವರದಾನಿ ಬಾಹುಗಳಿಂದ ನನ್ನನ್ನು ಆಲಿಂಗಿಸಿಕೊಂಡರು. ನಾನು ಆತ್ಮ ಸೂಕ್ಷ್ಮ ಲೋಕದಲ್ಲಿ ಬಾಬ್ದಾದರವರ ಮಡಿಲಿನಲ್ಲಿದ್ದೇನೆ. ಬಾಬ್ದಾದರವರ ಮಡಿಲ ಅಪಾರ ಸುಖವನ್ನು ಅನುಭವ ಮಾಡುತ್ತಿದ್ದೇನೆ. ಬಾಬ್ದಾದರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ಶಿರಸ್ಸಿನ ಮೇಲಿರಿಸಿದರು. ನಾನು ಆತ್ಮ ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಬಿಂದುವಾಗಿದ್ದೇನೆ. ಬಿಂದುವಾಗಿ ಪರಮಧಾಮದಲ್ಲಿ ನನ್ನ ನಿಜ ಸ್ವರೂಪದಲ್ಲಿ ನನ್ನ ನಿಜ ಮನೆಯಲ್ಲಿ ನನ್ನನ್ನು ನಾನೇ ನೋಡಿಕೊಳ್ಳುತ್ತಿದ್ದೇನೆ. ಓಹೋ, ಸ್ವಯಂ ಪ್ರಭೆಯಿಂದ ಕೂಡಿರುವ ಪರಮ ಪಾವನಧಾಮ, ಪರಮಧಾಮ. ನಾನು ಬಿಂದುವಾಗಿ ಹೊಳೆಯುತ್ತಿದ್ದೇನೆ. ತಂದೆಯಿಂದ ಅಪಾರ ಸ್ನೇಹ, ಶಕ್ತಿ, ಪವಿತ್ರತೆಯ ಕಿರಣಗಳು ಹೊರಡುತ್ತಲಿವೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ಬಿಂದು ತಂದೆಯಿಂದ ಅಪಾರ ಶಕ್ತಿಗಳು ನನ್ನಲ್ಲಿ ತುಂಬುತ್ತಲಿವೆ. ನಾನು ಶಕ್ತಿಶಾಲಿ ಸಮರ್ಥ ಆತ್ಮನಾಗಿದ್ದೇನೆ. ತಂದೆಯಿಂದ ಅಪಾರ ಶಕ್ತಿಗಳನ್ನು ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದೆ. ಮಸ್ತಕ ಸಿಂಹಾಸನದಲ್ಲಿ ಕುಳಿತು ಇಡೀ ವಿಶ್ವಕ್ಕೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ. ವಿಶ್ವದೆಲ್ಲ ಆತ್ಮಗಳಿಗೆ ತಂದೆಯ ಸಂದೇಶವನ್ನು ನೀಡ್ತಾ ಇದ್ದೀನಿ. ಹೇ ಆತ್ಮ ಜ್ಯೋತಿಗಳೇ, ಜಾಗೃತವಾಗಿರಿ. ಭಗವಂತನು ಭುವಿಗೆ ಅವತರಿತನಾಗಿದ್ದಾನೆ. ಓಹೋ, ತಂದೆಯ ಸಂದೇಶವನ್ನು ಪಡೆಯುತ್ತಿದ್ದಂತೆ ದೈವಿ ಕುಲದೆಲ್ಲ ಆತ್ಮಗಳು ಭಗವಂತನ ಮನೆಗೆ ಬರುತ್ತಿದ್ದಾರೆ. ಎಲ್ಲ ಆಶ್ರಮಗಳಲ್ಲಿಯೂ ಸಹ ಈಶ್ವರಿಯ ದೈವಿ ಕುಲದ ಆತ್ಮಗಳು ಬಂದು ಸತ್ಯ, ಜ್ಞಾನ ಹಾಗೂ ಯೋಗವನ್ನು ಭಗವಂತನಿಂದ ತಮ್ಮ ಜನ್ಮಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಆಹಾ, ಎಂತಹ ಸುಂದರ ದೃಶ್ಯವಿದು! ದೈವಿ ಕುಲದೆಲ್ಲ ಆತ್ಮಗಳು ಸತ್ಯವನ್ನು ಪಡೆದು ಧನ್ಯರಾದೆವು. ತಂದೆ, ನಿನ್ನನ್ನು ಪಡೆದು ಎಲ್ಲವನ್ನು ಪಡೆದೆವು ಎನ್ನುತ್ತಿದ್ದಾರೆ. ಓಂ ಶಾಂತಿ.